ಪದ್ಮಾಸನ ಪೂರ್ಣ ಪರಿಚಯ. ಹಾಸಿಕೊಂಡು ನೆಲದ ಮೇಲೆ ಭದ್ರವಾಗಿ ಕುಳಿತುಕೊಳ್ಳುವುದು. ಎರಡು ಪಾದಗಳನ್ನು ವಿರುದ್ಧ ತೊಡೆಗಳ ಮೇಲೆ ಇರಿಸಿ ಬೆನ್ನು ನೇರ, ದೇಹ ಸ್ಥಿರ, ಭುಜ ಸರಳ ಸಡಿಲ ಇರಿಸಿಕೊಂಡು ಕೂಡುವುದು. ಪದ್ಮಾಸನದಲ್ಲಿ ದೇಹ ಅಲುಗಾಡುವುದಿಲ್ಲ, ಸ್ಥಿರ ಇರುತ್ತದೆ. ಪಾದಗಳಿಂದ ದೇಹವನ್ನು ಬಂಧಿಸಲಾಗಿರುತ್ತದೆ. ದೇಹ ಶಾಂತವಾದರೆ ಮನಸ್ಸು ಶಾಂತ. ಇದು ಧ್ಯಾನದ ಮೊದಲ ಹಂತ. ಪದ್ಮಾಸನದಲ್ಲಿ ಇಡ, ಪಿಂಗಳ, ಸುಷುಮ್ನ ನಾಡಿಗಳ ಸಂಮೋಹನ ಸರಳ ಸುಂದರ. ಪ್ರಾಣವು ಶರೀರವನ್ನು ಆವರಿಸಿಕೊಳ್ಳಲು ಅನುಕೂಲವಾಗುತ್ತದೆ. ಧ್ಯಾನ ಆಳವಾಗುತ್ತದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರಗಳು ಜಾಗೃತವಾಗುತ್ತವೆ. ಬಹಳ ದೀರ್ಘಕಾಲ ಈ ಆಸನದಲ್ಲಿ ಕೂಡಲು ಬರುವುದಿಲ್ಲ. ಬೆನ್ನು ನೇರ, ಮೆದುಳು ನರಗಳ ಸಂವಹನ ಸುಗಮ, ಸ್ಮೃತಿ ಏಕಾಗ್ರತೆ, ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ. ಅಲ್ಲಮ ಪ್ರಭುದೇವರು ಬಾಹ್ಯ ಕ್ರಿಯೆಗಿಂತ ಅಂತರಂಗ ಮೌನಕ್ಕೆ ಹೆಚ್ಚು ಒತ್ತು ನೀಡಿದರು. ದೇಹ ಮೌನ, ಶಾಂತ, ಮನಸ್ಸು ಮೌನ, ಶೂನ್ಯ ಬಯಲ ದರ್ಶನ. ಅಕ್ಕ ಮಹಾದೇವಿಯವರು ದೇಹ ಸ್ಥಿರತೆ, ದೇಹ ಮೀರಿದ ಚೈತನ್ಯ, ಭಕ್ತಿ, ಧ್ಯಾನ ಗಾಢವಾಗುತ್ತದೆ. ಪದ್ಮಾಸನದಲ್ಲಿ ಧ್ಯಾನ ಮಾಡುವಾಗ ಬೇಡಿಕೆಗಳು ಕಡಿಮೆಯಾಗುತ್ತವೆ. ನಿರೀಕ್ಷೆಗಳು ದರ್ಶನದ ಕಡೆ. ಪದ್ಮಾಸನ ಅಭ್ಯಾಸದಲ್ಲಿ ಕೆಲವು ಎಚ್ಚರಿಕೆಗಳು. ಪದ್ಮಾಸನ ಹಾಕಿದಾಗ ಮೂಳೆಗಳು, ಮಣಿಕಟ್ಟುಗಳು, ಮಂಡಿ ನೋವು ಇದ್ದರೆ ಅರ್ಧ ಪದ್ಮಾಸನವನ್ನು ಕೆಲವು ಕಾಲ ಅಭ್ಯಾಸ ಮಾಡುವುದು ಸೂಕ್ತ. ಬಲವಂತ ಬೇಡ. ಪದ್ಮಾಸನ ದೇಹದ ಸ್ಥಿರತೆ, ಮನಸ್ಸಿನ ಶುದ್ಧತೆ ಮತ್ತು ಆತ್ಮದ ಪ್ರಕಾಶ ಇವುಗಳನ್ನು ನಮಗೆ ತಂದುಕೊಡುತ್ತದೆ. ಈ ವಿಡಿಯೋ ಇತರರಿಗೆ ಹಂಚಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪದ್ಮಾಸನದಲ್ಲಿ ಪ್ರಾಣಾಯಾಮದ ಅಭ್ಯಾಸ ಮಾಡುವುದರಿಂದ ಒಳ್ಳೆಯ ಆರೋಗ್ಯಕರ ಪರಿಣಾಮ ದೊರೆಯುತ್ತದೆ. ವಿಶೇಷವಾಗಿ ಇಕ್ಕೆಲಗಳಲ್ಲಿ ನಮ್ಮ ಎರಡು ಪಾದಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತೊಡೆಯ ಮೇಲೆ ಇಡುವುದರಿಂದ ಒಂದು ಕಡೆ ಮೂತ್ರಪಿಂಡಕ್ಕೆ, ಇನ್ನೊಂದು ಕಡೆ ಲಿವರ್, ಪಿತ್ತಕೋಶಕ್ಕೆ ಇದು ಹೆಚ್ಚು ಕ್ರಿಯಾಶೀಲತೆಯನ್ನು ಕೊಡುತ್ತದೆ. ಆದುದರಿಂದ ಮನಸ್ಸು ಶಾಂತವೂ ಪ್ರಶಾಂತವೂ ಆಗುತ್ತದೆ. ಒಳ್ಳೆಯ ಆರೋಗ್ಯ ನಮಗೆ ಪ್ರಾಪ್ತವಾಗುತ್ತದೆ. ಸಾಧ್ಯವಾದಷ್ಟು ಸರಳವಾಗಿ ಪದ್ಮಾಸನವನ್ನು ಅಭ್ಯಾಸ ಮಾಡಬಹುದು. ಒಂದು ಎಚ್ಚರಿಕೆ: ಮಂಡಿ ನೋವು, ಮೊಳಕಾಲು ನೋವು ಇದ್ದವರು ಇವುಗಳನ್ನು ಅಭ್ಯಾಸ ಮಾಡಬೇಡಿ. ಹೆಚ್ಚು ಕಾಲ ಇದನ್ನು ಅಭ್ಯಾಸ ಮಾಡುವ ಮುಂಚೆ ನಮಗೆ ಪದ್ಮಾಸನ ಹಾಕಲು ಬರುವುದೇ ಎಂಬುದನ್ನು ತಿಳಿದು ಅಭ್ಯಾಸ ಮಾಡುವುದು ಸೂಕ್ತ. ಪದ್ಮಾಸನ ಶ್ರೇಷ್ಠ ಆರೋಗ್ಯಕ್ಕೆ ಹೆದ್ದಾರಿ. ಹಲ್ಲು ನೋವೆ? ಶಿವ ದಂತಕಾಂತಿಯನ್ನು ಬಳಸಿ. ನಗು ನಿಮ್ಮದು. ಶಿವ ದಂತಕಾಂತಿಯನ್ನು ಬಳಸಿ, ನಗು ನಿಮ್ಮದು. ಈ ವಿಡಿಯೋ ಇತರರಿಗೂ ಹಂಚಿ. ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇತರರಿಗೂ ಕೂಡ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ.